ನಾನು ಬೀಚಿ ಯಾವ ಸಭೆಗೆ ಹೋಗಲಿ ಅರ್ಧದವರೆಗೆ ಮಾತ್ರ ಪರಿಶುದ್ಧವಾಗಿ ಮಾತಾಡ್ತಾ ಇದ್ದದ್ದು. ಆಮೇಲೆ ಮಾತುಗಳು ಆನಂದವಾಗಿ ತೇಲೋದು. ಆ ತೇಲುವಿಕೆನೇ ಒಂದು ಹಾಸ್ಯ ಇತ್ತು, ಮಜಾ. ಹುಡುಗರು ಕಲಿಬೇಡಿ ಹಾಗಂತ, ಅದು ಬೇರೆ ಸ್ಪೆಷಲ್ ಸಂಸ್ಕಾರನೇ ಬೇಕದಕ್ಕೆ. ಹಾಗಾಗಿ ಆ ಗಾಳಿ, ಆ ಚಳಿ, ಅದು 50-60 ನಿಮಿಷ ಲಂಚಾವತಾರದ ಮೊದಲನೇ ದೃಶ್ಯ ಪೂರ್ತಿ ಕಾಲು ಬಿದ್ದೇ ಹೋಯಿತು. ಆಮೇಲೆ ಮಕ್ಕಳ ಟೊಪ್ಪಿ ನಾಟಕ ಆಡಿದ್ವಿ ನಾವು. ಈ ಟೋಲ್ ರೋಡ್ ಹತ್ರ ಬಂದಿದ್ದು 15 ಕಿಲೋಮೀಟರ್ ಇದೆ ಬೆಂಗಳೂರು ಅನ್ನುವಾಗ ಮುಂದೆ ಟೈರ್ ಬೇರೆ ಪಂಚರ್ ಆಯಿತು. ಏನು ಗತಿ ಮಾಡಬೇಕು ಹೇಳಿ. ಅಲ್ಲ, ಒಳ್ಳೆ ಟೈಮ್ನಲ್ಲಿ ಹೆಂಡತಿ ಎದ್ದೋದಾಗೆ. ಮಗು ಅಳ್ತಾ ಇದೆ, ಅಗದು ಬಿದ್ದೋಗ ಮಗುಗೆ ನಾವು ಮಾಡಿರೋದೇ. ಆಗಲೇ ಅದಕ್ಕೆ ಪಾಪ ಅಂತ ಹೆಸರು ಬಂದಿದ್ದು. ಅಲ್ಲಿವರೆಗೂ ಮಗು ಅಂತಿದ್ರು, ನಾವು ಮಾಡಿದ ಪಾಪ. ಹಾಗಾಗಿಬಿಡ್ತು ನಮಗೆ. ನನಗೆ 12:15 ಗಂಟೆಗೆ ನನ್ನ ಮಗ ಮನೆಗೆ ಕರ್ಕೊಂಡು ಬಿಡ್ತಾನೆ, ಮನೆಗೆ ಬಿಡ್ತೀನಿ, ಉದ್ಘಾಟನೆಗೆ ಹೋಗ್ಬೋದು ಅಂತ. ಬೆಂಗಳೂರು ಮುಟ್ಟಿದಾಗ 3:45 ಗಂಟೆ, ನಿದ್ದೆ ಮಾಡಿದಾಗ 4:45. ವಯಸ್ಸಾದ್ಮೇಲೆ ಬೇಗ ನಿದ್ದೆ ಬರೋಲ್ಲ. ಯಾಕೆಂದರೆ ಹಾಸಿಗೆ ಮೇಲೆ ನಾವು ನಿದ್ದೆಗೋಸ್ಕರವೇ ಮಲಗೋ ಕಾಲ ಇದು. ದೇವೇಗೌಡರು ಪುಣ್ಯಾತ್ಮಪ್ಪ ಅವರು. ದೇವೇಗೌಡರು ಅವರು ಕೊಟ್ಟು ಹುಟ್ಟಿದ್ದಾರೆ. ನಗದು ಬಿದ್ದೋಗ ನಾವೆಲ್ಲ ಸುಟ್ಟು ಹುಟ್ಟಿದೀವಲ್ಲ. ನಾನು ನೋಡಿ ದೇವೇಗೌಡರು ಅಂತೀವ, ಎಷ್ಟು ನನಗೆ ಎತ್ಕೊಟ್ರು ರಾಜಕೀಯ ಮಾತಾಡುವಂತ. ಇನ್ನೆಂಥ ಶೋಕಿ ಇರ್ಬೇಕ್ರಿ ಮನುಷ್ಯಂದು. ನಾನು ದೇವೇಗೌಡರ ಬಗ್ಗೆ ಒಂದು ಗಾದೆ ಹೇಳ್ತಾ ಇದ್ದೆ ರೀ. ಮದುವೆ ಮನೆಗೆ ದೇವೇಗೌಡರನ್ನ, ಸತ್ತೋರ ಮನೆಗೆ ಸದಾನಂದ ಗೌಡ್ರನ್ನ ಕರಿಬಾರ್ದು ಅಂತ. ಮದುವೆ ಮನೆಗೆ ದೇವೇಗೌಡರನ್ನ ಕರೆದ್ರೆ ಗಂಡು ಹೆಣ್ಣಿನ ಮುಂದೆ ನಿಂತ್ಕೊಂಡು ಏನು ಮದುವೆ ಆಗಬಾರ್ದಾಗಿತ್ತು, ಪಾಪ ಸುಳ್ಳೆ ಮಕ್ಕಳು ಮಾಡ್ಕೊತಿದ್ದಾರೆ ಇವರು ಅಂತ ಏನೇನೋ ಅರ್ಥ ನಾವು ಕಲ್ಪಿಸ್ಬೋದು. ಸದಾನಂದ ಗೌಡ್ರನ್ನ ಸತ್ತೋರ ಮನೆಗೆ ಕರ್ಕೊಂಡು ಹೋಗ್ಬಾರ್ದು. ಏನು ನಿಮ್ಮ ಅಪ್ಪ ಹೋಗ್ಬಿಟ್ರಂತೆ, ಅವರಪ್ಪಂದೇನು ಹೋಗ್ಬೇಕು ಅಂತ ಗಾದೆ ಹೇಳ್ತಾ ಇದ್ದೆ. ಮೊನ್ನೆ ನನ್ನ ಮೊಮ್ಮಗಳ ಮದುವೆ ಆಯಿತು, 16-17 ಡಿಸೆಂಬರು. ನಾನು ಯಾವಾಗಲೂ ನಮ್ಮ ಮನೇಲಿ ಶುಭವಾಗಲಿ ಏನೇ ಆಗಲಿ ನಾನು ದೇವೇಗೌಡರ ಮನೆಗೆ ಹೋಗಿ ಗೌರವವಾಗಿ ಅವರಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಬರೋದು ನನ್ನ ಅಭ್ಯಾಸ. ಯಾಕೆಂದರೆ ನಾನು ಅವರು ಚುನಾವಣೆ ಶುರುವಾದ, ಸಂವಿಧಾನ ರೂಪಿತವಾಗಿ ಅದು ಅನುಷ್ಠಾನಕ್ಕೆ ಬಂದ ಕಾಲದಿಂದ ಸ್ನೇಹಿತರೆ. ನಾವು ಕಾಯಿಲೆ ಬಿದ್ದಾಗಲೂ ಸ್ನೇಹಿತರೆ. ನನಗೆ ಆಪರೇಷನ್ ಆದಾಗ ನನ್ನ ಪಕ್ಕದ ವಾರ್ಡಲ್ಲಿ ಅವರು ಇದ್ದರು. ಏನು ಬಂದಿದ್ದೀನಿ ಅಂತ ಕೇಳಿದೆ ನಾನು. ವ್ಯಾಸಕ್ಟಮಿಗೆ ಅಂದರು. ತಮಾಷೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆವಾಗಲೇ ಅವ್ರಿಗೆ 75 ವರ್ಷ, ಇನ್ನೇನು ವ್ಯಾಸಕ್ಟಮಿ ಮಾಡಿಸಿ ಅಂತ. ಅದಕ್ಕೂ ಪಕ್ಕದಲ್ಲೇ ತಮಾಷೆಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಅವ್ರ ಬಗ್ಗೆ ನಾನು ಏನೇ ಜೋಕು ಹಾಸನದಲ್ಲೇ ಮಾಡಿದ್ರು ನನಗೆ ಎಕ್ಸ್ಕ್ಯೂಸ್ ಇದೆ. ನಾನು ನಿಜಲಿಂಗಪ್ಪನವರು ತಾತ ಮೊಮ್ಮಗ ಇದ್ದಾಗ ಇವಾಗ ಇವರು ನಾನು ಸಮಕಾಲೀನರು. ಹಾಗಾಗಿ ಈ ಗಾದೆ ಹೇಳ್ತಾ ಇದ್ದೆ. ನಾನು ನಮ್ಮ ಮೊಮ್ಮಗಳ ಮದುವೆ ಸರ್ ಹೋಗ್ಬಿಟ್ಟು, ನನ್ನ ಮೊಮ್ಮಗಳ ಮದುವೆ ಸರ್, ನಮ್ಮ ವಂಶದಲ್ಲಿ ಮೊಟ್ಟ ಮೊದಲನೇ ಮೊಮ್ಮಗಳ ಮದುವೆ ಮಾಡ್ತಾ ಇದ್ದೀವಿ ನಾವು. ಅದನ್ನು ಮಾಡ್ತಾ ಇರೋದು ದೊಡ್ಡದಲ್ಲ, ನಾವು ನೋಡ್ತಾ ಇದ್ದೀವಿ, ಇದು ನಮ್ಮ ಭಾಗ್ಯ, ಬನ್ನಿ ಅಂದೆ. ಆ ದತ್ತನ ಕರೆದ್ರು. ದತ್ತ, ನಾಳೆ ನಾನು ಹಾಸ್ಟೆಲ್ಗೆ ಹೋಗ್ಬೇಕಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡಿಬಿಟ್ಟು ನಾಡಿದ್ದಕ್ಕೆ ಹಾಕೋ, 16ನೇ ತಾರೀಕಿಂದ ತೆಗೆದು 17ಕ್ಕೆ ನಾವು 14ನೇ ತಾರೀಕಿಗೆ ರಿಸೆಪ್ಷನ್ಗೆ ಹೋಗ್ಬರೋಣ ಅಂದರು. ಮಾಮೂಲಾಗಂತಾರೆ ದೊಡ್ಡವರು, ನಾವು ಎಷ್ಟೋ ಸಲ ಆಗಂತೀವಿ, ಬರ್ತೀವಿ ಅಂತ ಬರ್ಕೊಂಬಿಡಪ್ಪ ಅಂತೀವಿ, ಆಮೇಲೆ ಹೋಗೋದೇ ಇಲ್ಲ. ಹಾಗನ್ಕೊಂಡೆ. ಅಶೋಕ್ ಅನಂತಕುಮಾರ್ ಬಂದಿದ್ದಾರೆ, ಆ ಕಡೆಯಿಂದ ದೇವೇಗೌಡರು ಬಂದೇ ಬಿಟ್ಟರು, ಕೊಯ್ 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 ಅಂತ. ನಾವು ವಿರೋಧ ಪಕ್ಷದವರು ಇವರು ಇಬ್ಬರು ಸೇರಿಬಿಟ್ರಲ್ಲಪ್ಪ ಅಂದ್ಕೊಂಡೆ.
ಬಂದರು ಹೆಗಲ ಮೇಲೆ ಕೈ ಹಾಕೊಂಡು ನಗನಗ್ತಾ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅವ್ರ ಅಶೋಕ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಗನಗ್ತಾ ಇನ್ನು ಗಾದೆ ಚೇಂಜ್ ಮಾಡಲೇಬೇಕಾಯ್ತು ನಾನು. ಮದುವೆ ಮನೆಗೆ ನಾವು ದೇವೇಗೌಡನ ಕರೆಯುವಂಗಿಲ್ಲ ಅಂತ ಹೇಳಂಗಿಲ್ವಲ್ಲ, ನಗನಗ್ತಾ ಸೊಗಸಾಗಿ ಆನಂದ ನಗನಗ್ತಾ ಇದ್ರು. ಅದಕ್ಕೆ ಏನು ಮಾಡಿದೆ, ಬದಲಾವಣೆ ಮಾಡಿದೆ. ಮೊನ್ನೆ ದಿನ ಈ ಊರಲ್ಲಿ ನಾಟಕ ಆಡುವಾಗ, ಭಾರತೀಯ ವಿದ್ಯಾಭವನಕ್ಕೆ ನಾಟಕ ಆಡುವಾಗ ಕಲಾಕ್ಷೇತ್ರದಲ್ಲಿ ಮದುವೆ ಮನೆಗೆ ಯಡಿಯೂರಪ್ಪನ ಕರೀಬಾರ್ದು, ಸತ್ತೋರ ಮನೆಗೆ ಸದಾನಂದನ ಗೌಡರು ಕರೀಬಾರ್ದು. ವಿವರಣೆ ಕೇಳ್ತಾರೆ ಮುನಿಯಪ್ಪ. ಅದಕ್ಕೆ ಕೇಳಿದೆ, ಅಪ್ಪಿ ತಪ್ಪಿ ಆದರೂ ದೇವೇಗೌಡರು ನಕ್ಕಾರು. ಈ ನನ್ನ ಮಗ ಪ್ರಾಣ ಬಿಟ್ಟರು, ಅವಾಗೇನೋ ಮನಸ್ಸಿಟ್ರಿ ಈ ಥರ ತುಳ್ಳ ಸೂಳೆ ಮಗನ ಪಾರ್ಟಿ ಗೆಲ್ಲುತ್ತೇನ್ರಿ ಅದು. ಎಲ್ಲ ಲಿಂಗಾಯತರಿಗೆ ಅವನ್ ಕಂಡ್ರಾಗಲ್ಲ. ಯಾಕೆಂದ್ರೆ ಯಾವನು ನಾನತ್ವ ಇಟ್ಕೋಬಾರ್ದು. ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ. ಅದರಲ್ಲಿ ಇವನು ಎಲ್ಲವನ್ನೂ ಮಾಡಿದ್ದಾನೆ, ಯಾವುದೂ ಬಿಟ್ಟಿಲ್ಲ. ಕಳಬೇಡ, ನಮ್ದು ನಿಮ್ದು ಎಲ್ಲ ದುಡ್ಡು ಬಿಜ್ಜಾನ್ ಕದ್ದಿದ್ದಾನೆ. ಕೊಲಬೇಡ, BJPನ ಕೊಂದಿ ಬಿಟ್ಟಿದ್ದಾನೀಗ. ಯಾರ್ಯಾರು 40 ವರ್ಷದ ಮೇಲೆ BJPಗೆ ಚಾನ್ಸ್ ಕೊಟ್ಟರು ನಾವೆಲ್ಲ ನೇಣಾಕಬೇಕು, ಹಗ್ಗ ಸಿಗ್ತಾ ಇಲ್ಲ. ಕೊಲಬೇಡ, ಹುಸಿಯ ನಡೆಯಲೇ ಬೇಡ. ಅವನ ಜೀವನದಲ್ಲಿ ಒಂದೂ ನಿಜ ಹೇಳಿಲ್ಲ ಅವನು. ಅನ್ಯರಿಗೆ ಅಸಹ್ಯ ಪಡಬೇಡ. ಅವನು ಎಲ್ಲರೂ ನೀವು ಟಿವಿನಲ್ಲಿ ನೋಡಿ, ಇವನೊಬ್ಬನೇ ಮನುಷ್ಯ ಕತ್ತು ಕೊಡೋದವನು. ಎಷ್ಟು ಸಿಟ್ಟು ಬರುತ್ತೆ ನೋಡಿ ನಮಗೆ. ಮತ ಕೊಡೋ ಮತದಾರರನ್ನ ನಮಗೆ ನೀವು ಅನ್ನದಾತರು, ನಿಮ್ಮನ್ನ ಹೇಳಿಕೆ ಅಂದರೆ ಇನ್ಯಾರಿಗೆ ಬದುಕಿರ್ಬೇಕು ನಾವು. ಯಾಕೆ ನಿರಾಶಯ ನಶೋಭಂತೆ ಪಂಡಿತ ವನಿತಾ ಲತಾ ಅಂತಾರೆ. ಅಂತಾರೆ ಶೋಭಾಯಮಾನವಾಗಿರಬೇಕಾದಂಥ ನಾವುಗಳು ಶೋಭಾಯಮಾನವಾಗಿರಬೇಕಾದ್ರೆ ನೀವು ನಮಗೆ ಆಶ್ರಯ ಕೊಡಬೇಕು. ನಾವು ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ನೀವು ಬೆಳೆಸಬೇಕು. ನನಗೆ ಯಾರೋ ಒಬ್ಬರು ಕೇಳಿದ್ರು, ಸಾರ್ ಅಷ್ಟೊಂದು ಕುಡಿತಿದ್ರಲ್ಲ ನೀವು. ಅಲ್ಲ, ಇಲ್ಲಿ 31ನೇ ವರ್ಷ ಆಯಿತು ಬಿಟ್ಬಿಟ್ಟಿದ್ದೀನಿ. ಹೆಂಡತಿ ಒಂದು ಬಿಟ್ಟು ಉಳಿದಿದ್ದೆಲ್ಲ ಬಿಟ್ಬಿಟ್ಟಿದ್ದೀನಿ. ಸ್ವಂತಕ್ಕೆ ಪ್ರಾಣ ಇಟ್ಕೊಂಡಿದ್ದೀನಿ, ಸಂಸಾರಕ್ಕೆ ಹೆಂಡತಿ ಇಟ್ಕೊಂಡಿದ್ದೀನಿ, ಅಷ್ಟೇ ಎರಡೇ. ಮಿಕ್ಕಿದೆಲ್ಲ ಬಿಟ್ಬಿಟ್ಟಿದ್ದೀನಿ, ಸಿಗರೇಟು ಪಗರೇಟು ಎಲ್ಲ. ಅದರಿಂದ ಕುಡಿತಿದ್ದಾಗ ಅಷ್ಟೊಂದು ಕುಡಿತಿದ್ರಲ್ಲ ಸರ್ ನೀವು. ಸೈಡ್ ವಿಂಗ್ಸಿಗೆ ಬಂದರೆ ಹೀಗಂತ ಇದ್ರಿ, ಸೈಡ್ ವಿಂಗ್ಸ್ ದಾಟಿ ಹೋದ ಕೂಡಲೇ ಪರ್ಫೆಕ್ಟ್ ಆಗಿಬಿಡ್ತಿದ್ರಲ್ಲ, ಹೇಗೆ ಸರ್ ಅಂತ ಹೇಳಿದರು. ಅವ್ರಿಗೆ ನಾನು ಒಂದೇ ಒಂದು ಉತ್ತರ ಕೊಟ್ಟೆ. ನೋಡಿ, ನಮ್ಮ ಇಡೀ ಭಾರತದ ಸಂಸ್ಕೃತಿಯ ಬುಡ ಏನಪ್ಪ? ನಾವು ನೀತಿವಂತರಾಗಿದ್ವಿ. 5450 ವರ್ಷದ ಕೆಳಗೆ ಭಾರತ ಸೃಷ್ಟಿ ಆಯ್ತಲ್ಲ, ಯಾವತ್ತೂ ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದೀವಿ ವಿನಃ ಬೆಳಕನ್ನು ಬೇಡಿಂದನ ಮಕ್ಕಳಲ್ಲ ನಾವು. ಸೂರ್ಯ ಹುಟ್ಟೋದೇ ಇಲ್ಲಿ ಪೂರ್ವದಲ್ಲಿ, ಮುಳುಗೋದೇ ಅಲ್ಲಿ ಪಶ್ಚಿಮದಲ್ಲಿ. ಅದನ್ನು ಅರಿತೇ ವಾಲ್ಮೀಕಿ ಬರೆದಿದ್ದಾನೆ, ಪಶ್ಚಿಮಂ ತ್ಯಜರಾಘವ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಬರೀತಾನೆ, ಪಶ್ಚಿಮಂ ತ್ಯಜರಾಘವ, ಪಶ್ಚಿಮಕ್ಕೆ ಹೋಗಬೇಡ ನೀನು ಅಂತಾನೆ. ಯಾಕೆಂದರೆ ರಾಮ ಮತ್ತು ಲಕ್ಷ್ಮಣ ಸೀತೆ 3 ಜನ ಬರ್ತಾ ಇರ್ತಾರೆ ಅಯೋಧ್ಯೆಯಿಂದ. ನನಗಿದು DVG ಅವರು ಹೇಳಿದ ಕಥೆ ಇದು. ಬರ್ತಾ ಇದ್ದಾಗ ವಿಂಧ್ಯ ಪರ್ವತದ ಹತ್ರ ಬರ್ತಾರೆ. ಅಲ್ಲಿವರೆಗೂ 16 ಕಡೆ ಕುಟೀರ ಕಟ್ಟಿರ್ತಾರೆ. ಆ ವನವಾಸದ ಕುಟೀರದಲ್ಲಿ ಏನಪ್ಪ ಸಿಸ್ಟಮು, ಏರಿಯಾ ಹುಡ್ಕೊಂಡು ರಾಮ, ಆ ಸೈಟ್ನ ಓಕೆ ಮಾಡೋಳು ಸೀತೆ, ಕಟ್ಟೋನು ಲಕ್ಷ್ಮಣ. ಇದು ಅವರ ಮೆಥಡ್ಡು. ಇದು ಏರಿಯಾ ಚೆನ್ನಾಗಿದೆ, ಹತ್ತಿರದಲ್ಲೆಲ್ಲೂ ಅಪಾಯಕಾರಿಯಾದಂಥ ಉಗ್ರಗಾಮಿಗಳು ಅವರಿವರು ಇಲ್ಲ ಅಂತ ನಾವು ಹೇಗೆ ಒಂದು ಬಡಾವಣೆ ಹುಡುಕ್ತೀವಿ. ಇವಾಗ ಬನಶಂಕರಿಗೆ ಬಂದರೆ, ಜಯನಗರಕ್ಕೆ ಬಂದರೆ, ಮಲ್ಲೇಶ್ವರಕ್ಕೆ ಹೋದರೆ ಒಂದು ಬಡಾವಣೆ. ಹಾಗಾಗಿ ಆ ಏರಿಯಾ ಹುಡ್ಕೊಂಡು ರಾಮ. ಹೀಗೆ ಈ ಸಿಸ್ಟಮ್ನಲ್ಲಿ ಕಟ್ಕೊಂಬಂದವರು ಆ ವಿಂಧ್ಯ ಪರ್ವತದ ಹತ್ರ ಬಂದಮೇಲೆ, ಏನಪ್ಪ ಲಕ್ಷ್ಮಣ, ಪಶ್ಚಿಮಕ್ಕೆ ಹೋಗೋಣ, ಉತ್ತರಕ್ಕೆ ಹೋಗೋಣ, ಇಲ್ಲ ದಕ್ಷಿಣಕ್ಕೆ ಹೋಗೋಣ ಅಂತ ಕೇಳ್ತಾನೆ. ಅವ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನು ಏನು ಹೇಳಿದ್ರೆ ಆ ಕಡೆ ಬರೋಣ, ನೀನೇನು ನನಗೆ ಅವಮಾನ ಮಾಡ್ತಾ ಇದೆಯಲ್ಲ, ನಿನ್ನ ಆಜ್ಞೆ ನಾನು ಯಾವತ್ತರ ಮೀರಿದಿನ. ಆವಾಗ ಅವಂದಾಯ್ತು. ಬೇಕು ಅಂತ ಟೆಸ್ಟ್ ಮಾಡೋಕೆ ವಾಲ್ಮೀಕಿ ಬರೀತಾನಿದ್ದ. ಅದಾದಮೇಲೆ ಸೀತೆ ಕೇಳ್ತಾನೆ. ಸೀತೆ ಅಂತಾಳೆ, ನೀವು ಕಾಲಿಟ್ಟು ತೆಗೆದ ಮೇಲೆ ಅಲ್ಲಿ ಕಾಲಿಡೋಳು ನನ್ನೇನು ಕೇಳ್ತೀರಿ. ಅದಾದಮೇಲೆ ಸರಿ ಪಶ್ಚಿಮಕ್ಕೆ ಹೋಗೋಣ ಅಂತ ಬರ್ತಾರೆ. ಪಶ್ಚಿಮದತ್ತ ಪ್ರಯಾಣ ಮಾಡ್ತಾ ಬಂದಾಗ, ಯಾಕೆಂದರೆ ಎಲ್ಲರೂ ನಗಿಸಿದ್ದಾರೆ, ಒಂದು ಸ್ವಲ್ಪ ಸೀರಿಯಸ್ ನಮ್ಮ ರಾಮಾಯಣ ಜ್ಞಾಪಿಸ್ಕೊಳ್ಳೋಣ. ಬಂದಾಗ ಒಂದು ಏರಿಯಾ ದಾಟಿ ಬರ್ತಾರೆ ಸರ್. ಬಂದೇಟಿಗೆ ರಾಮ ನೋಡ್ತಾನೆ, ಚೆನ್ನಾಗಿರುತ್ತೆ ಏರಿಯಾ, ಚೆನ್ನಾಗಿದೆ. ಏನು ಸೀತಾ ನೀನೇನಂತೀಯ? ಹೌದು, ನದಿ ಹರಿತಾ ಇದೆ, ಕಾಡೆಲ್ಲ ಕೆಳಗಿದೆ, ಕಾಡು ಮೃಗಗಳ ಕಾಟ ಇಲ್ಲ, ಹಣ್ಣು ಹಂಪಲು ಗೆಡ್ಡೆ ಗೆಣಸು ಚೆನ್ನಾಗಿ ಸಿಗುತ್ತೆ,
ಚೆನ್ನಾಗಿದೆ, ನೀವಿಬ್ಬರು ಎಲ್ಲರೂ ಬೇಟೆಗೆ ಹೋದಾಗ ನಾನೊಬ್ಬಳೇ ಸುರಕ್ಷಿತವಾಗಿರಬಹುದು, ಇಲ್ಲಿ ತೊಂದರೆ ಇಲ್ಲ, ಕಟ್ಟಿ. ಲಕ್ಷ್ಮಣ್ ಕರೆದು ಇಲ್ಲಿ ಕುಟೀರ ಕಟ್ಟಪ್ಪ ಅಂತಾನೆ. ಅದೊಂದೇ ಜಾಗದಲ್ಲಿ ಲಕ್ಷ್ಮಣ ತಿರುಗಿ ಬೀಳೋದು ರಾಮನಿಗೆ. ಅಲ್ಲಿ ಹೇಳ್ತಾನೆ ರಾಮನಿಗೆ, ನೀನೇ ಕಟ್ಟು, ನಿನ್ನ ಹೆಂಡ್ತಿಗೆ ನೀನು ಕಟ್ಟಿಕೊಡೋದೆ, ಎಲ್ಲ ಕಡೆ ನಾನೇ ಕಟ್ಕೊಡ್ತೀನಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನ, ಕಟ್ಟಾಕ್ತೇನೆ ಅಂತಾನೆ. ಅಂದ್ಬಿಟ್ಟೋಗಿ ಬಂಡೆ ಮೇಲೆ ಕೂತ್ಬಿಡ್ತಾನೆ. ಸೀತೆಗೆ ನಖಶಕಾಂತ ಬೆಬತ್ತು ಬಿಡ್ತಾಳ್ರಿ. ಲಕ್ಷ್ಮಣನ ಬಾಯಿನಲ್ಲಿ ಈ ಮಾತಾ ಸಾಧ್ಯ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ನಂಬಬಹುದು ನಾವು ಅಂತ ಹೇಳಿ ಏನೋ ಹೇಳೋಕೆ ಹೋಗ್ತಾಳೆ. ರಾಮ ತಡೀತಾನೆ, ಬೇಡ ಮಾತಾಡಬೇಡ ಸುಮ್ಮನಿರು ಅಂದ್ಬಿಟ್ಟು ಬಗ್ಗಿ ಮಣ್ಣನ್ನು ತೆಗೆದು ಮುಗಿಸಿ ನೋಡ್ತಾನೆ. ನೋಡಿದ ಕೂಡಲೇ ಹೇಳ್ತಾನೆ, ಪಶ್ಚಿಮಂ ತ್ಯಜ ರಾಘವ. ರಾಘವ, ಪಶ್ಚಿಮಕ್ಕೆ ಹೋಗೋದು ಬೇಡ, ನಡಿ ಪೂರ್ವಕ್ಕೆ. ಯಾಕೆ? ಅಲ್ಲಿಂದ ಬರ್ತಾರೆ, ಆ ಗಡಿ ದಾಟಿದ ಕೂಡಲೇ ಲಕ್ಷ್ಮಣ ಬಾಣ ತಗೊಂಡು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿಬಿಡ್ತಾನೆ. ರಾಮ ತಡೀತಾನೆ, ಯಾಕೋ? ನಿನಗೆ ಎದುರಾಡಿದ ಮೇಲೆ ನನ್ನ ತಾಯಿಯ ಕಾಲು ಬಿಟ್ಟು ಇನ್ನೊಂದು ನೋಡಿದವನಲ್ಲ, ಆಕೆ ನನ್ನ ಹೆಂಡತಿ ಸೀತೆ ಅಂತ ಸಂಬೋಧಿಸಿದ ಮೇಲೆ ನಾನು ಬದುಕಿರಬೇಕಾ? ಇದಕ್ಕಿಂತ ಪಾಪ ಈ ಜಗತ್ತಲ್ಲಿ ಮಾಡೋದಕ್ಕುಂಟ ಮನುಷ್ಯ? ಇಲ್ಲ, ನಾನು ಸಾಯಲೇಬೇಕು ಅಂತ. ಆ ಪಾಪ ಕಳ್ಕೊಳ್ಳೋಕೆ ಮತ್ತಷ್ಟು ಪಾಪ ಮಾಡ್ತಾ ಇದೀಯ. ಆತ್ಮಹತ್ಯೆ ಮಹಾಪಾಪ, ತಿದ್ದುಗೋ. ಯಾತಕ್ಕೆ ಹೇಗಾಯ್ತು ಅಂತ ಹುಡುಕು, ಕಾರಣ ಹುಡುಕು. ನೀನು ಮಾತಾಡಿದಾಗ ನಾನು ಮಣ್ಣು ಮುಗಿಸಿ ನೋಡಿದೆ. ಯಾಕೆ ಗೊತ್ತಾ? ಅದು ರಕ್ತ ಸಿಕ್ತವಾದ ಮಣ್ಣು, ರಕ್ತವನ್ನು ಕುಡಿದಿದೆ, ನೋವನ್ನು ತಿಂದಿದೆ, ನೋವನ್ನೇ ಬೇಡುತ್ತೆ, ನೋವನ್ನೇ ಹಂಚುತ್ತೆ, ನೋವಿಂದಲೇ ಮಣ್ಣು ಇರೋದು. ಆದ್ದರಿಂದ ನಾವು ಪಶ್ಚಿಮಕ್ಕೆ ಹೋಗಬಾರ್ದು. ಅಲ್ಲಿ ಮಾನವೀಯತೆ ಇಲ್ಲ, ನೈತಿಕತೆ ಇಲ್ಲ, ಅಲ್ಲಿ ಯಾವುದೋ ಲೌಕಿಕವಾದಂಥ ಒಂದು ವಸ್ತುವಿಗೆ ಮಾತ್ರ ಬೆಲೆ ಇದೆ, ಇನ್ಯಾವುದೂ ಇಲ್ಲ ಅಲ್ಲಿ. ನಡಿ ವಾಪಸ್ಸು, ಪಶ್ಚಿಮಂ ತ್ಯಜರಾಘವ ಅಂತ ಅದಕ್ಕೆ ಎಂದಿದ್ದಾನು. ಇವಾಗ ಪಶ್ಚಿಮಕ್ಕಿರೋ ರಾಷ್ಟ್ರಗಳು ಯಾವ್ಯಾವ್ದು ನೋಡಿ: ಇರಾನು, ಇರಾಕು, ಪಾಕಿಸ್ತಾನು, ಅಮೆರಿಕ, UK. ಎಲ್ಲ ನನ್ನ ಮಕ್ಕಳು ಅಲ್ಲಿದ್ದಾರೆ. ಅಮೆರಿಕಕ್ಕೆ ಹೋಗಿ ಮಕ್ಕಳನ್ನ ಕಳ್ಕೊಂಡು ನಾವು 8 ಜನ ಇದ್ದೀವಿ. ನಾನು ಒಬ್ಬ 5 ಜನ ಮಕ್ಕಳ ಪೈಕಿ ಒಬ್ಬ ನಾನು ಕಳ್ಕೊಂಡಿದ್ದೀನಿ. ಅಮೆರಿಕ ಸುಳೆ ಮಗ ಹೋದಷ್ಟು ಕಾಗದ ಬರಿತಾ ಇದ್ದ, ಅಯ್ಯೋ ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥತ್ವ ಕಾಡ್ತಾ ಇದೆ ಅಂತ ಬರೀತಿದ್ದ. ಹೋಗಿ $4 ನೋಡಿದ್ದೆ ನನ್ನ ಮಗ ಬರೀತಾನೆ, ಅಮೆರಿಕ ಬಿಟ್ಟು ಇಲ್ಲಿ ಏನಿದೆ, ಎಂಥ ಸೌಖ್ಯವಾದ ರಾಷ್ಟ್ರ, ಲ್ಯಾಂಡ್ ಆಫ್ ಆಪರ್ಚುನಿಟೀಸು, ಇಷ್ಟಿಷ್ಟುದ್ದ ಇಂಗ್ಲೀಷು ಏನು ನನಗೆ ಬರಲ್ಲ ಅಂತ ಬಳಸ್ತಾನೆ ಲೌಡಿ ಮಗ. ನಾನು 9 ಸಲ ಹೋಗಿ ಬಂದಿದ್ದೀನಿ ಅಮೆರಿಕಕ್ಕೆ. ಗುಂಡಾಕದೇಟ್ಗೆ ನನ್ನ ಮಕ್ಕಳು ಭಾರತೀಯರು ಬೈಯೋಕ್ಕೆ ಶುರು ಮಾಡೋದೇ ಅಮೆರಿಕ, ಇಂಡಿಯಾನ. ಏನ್ರಿ ಇದೆ ಇಂಡಿಯಾದಲ್ಲಿ? ಬರೀ ಧೂಳು, ಲಂಚ್ಕೋರು, ಅಲ್ಕ ನನ್ನ ಮಕ್ಕಳು. ಅಯ್ಯೋ ಮುಂಡೆ ಮಗನೇ, ನಿಮ್ಮ ಅಪ್ಪ ಅಮ್ಮ ಇರೋದಲ್ಲೇ, ನೀವು ಹುಟ್ಟಿದ್ದಲ್ಲೇ, ಓದಿದ್ದಲ್ಲೇ, ತಿಂದಿದ್ದಲ್ಲೇ, ಕುಡಿದಿದ್ದು ಕಾವೇರಿ ಕೃಷ್ಣ ನೀರು, ಇಲ್ಲಿ ಬಂದು $2 ನೋಡಿದಟ್ಟಿಗೆ ನೀನು ಈ ಮಾತಾಡ್ತೀಯಲ್ಲ ಅಂತ. ಇದನ್ನು ವಾಲ್ಮೀಕಿ ಅವತ್ತೇ ತ್ರೇತಾಯುಗದಲ್ಲೇ ಬರೆದ ಪಶ್ಚಿಮಂ ತ್ಯಜರಾಘವ ಅಂತ. ಅಂದರೆ ಇಷ್ಟರ ಮಟ್ಟಿಗೆ ನಾವು ಭವಿಷ್ಯವನ್ನು ನೋಡ್ತಾ ಇದ್ದಂಥ ಭಾರತ, ಈ ಭಾರತದಲ್ಲಿ ಹುಟ್ಟಿದ ನಮ್ಮ ಪುಣ್ಯ ಎಷ್ಟು ಅಂತ ತಿಳ್ಕೊಂಡಿದ್ದೀರಿ. ಇಂಥದ್ರಲ್ಲಿ ನಾವು ನಮ್ಮ ಜೀವನದ ಬಹುಭಾಗವನ್ನು ಭಾರತದಲ್ಲಿ ಕಳಿಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡ್ರ ಪೈಕಿ ನಾವುಗಳು. ಇನ್ನು ಎರಡನೇದು, ಬೀಚಿ ನಾನು ಎಷ್ಟು ಮಟ್ಟಿಗೆ ಸ್ನೇಹಿತರು. ನಮ್ಮ ಅಪ್ಪನಿಗೆ ಅವನಿಗೆ ಹಿರಿಯ, ನಮ್ಮ ಅಪ್ಪನಿಗೆ ಕಿರಿಯ. ಎಷ್ಟು ವರ್ಷ? 7-8 ವರ್ಷ ಕಿರಿಯ. ನನಗೊಂದು 5-6 ವರ್ಷ ಹಿರಿಯ. ನಾನು ಫಸ್ಟ್ ಅವನ ಬೀಚಿಯವರೇ ಎನ್ನುವೆ ಯಾವಾಗ. ಫಸ್ಟು ನನಗೆ ಗುಂಡಿಗೆ ಬಳ್ಳಾರಿಯಲ್ಲಿ ಕಂಪ್ನಿನೇ ಅವನು. ಪಾಪ ಬಳ್ಳಾರಿ ಡ್ರೈ ಏರಿಯಾ ಆಗ. ಇವನಿದ್ದು ಪೊಲೀಸ್ ಆಫೀಸಲ್ಲಿ. ಇನ್ನೇನು ದರಿದ್ರ ನಮಗೆ. ಪೊಲೀಸ್ ಆಫೀಸ್ IG ಇದು SP ಮ್ಯಾನೇಜರ್ ಆಗಿದ್ದ. ಅವನು ಯಂತ್ರ ತೀಸ್ಕೋ ವಸ್ತುವೇ ನಾನು ಸೀಸ್ ಮಾಡ್ತಾರವರು ಸಾರಾಯಿ ಬಾಟ್ಲುಗಳನ್ನ. ಯಂತ್ರ ತೀಸ್ಕೋ ವಸ್ತುವೇ ಅಣ್ಣ 10 ಬಾಟ್ಲು, 6 ರಾಯಿ, 4 ಈ ತಟ್ಟು ಕಳಿಸು ಅಂಪಿಚ್ಚು ಅಂದವರು. 6 ಬರೀ ಚಾರ್ಜ್ ಶೀಟ್ 4 ಈ ಕಡೆ ಕಳಿಸು ಅನ್ನೋನು. 4 ಸಿಕ್ತಟ್ಟಿಗೆ ಚೀಲಕ್ಕೆ ಹಾಕೊಂಡು ಬಂದ್ಬಿಡೋನು ಸೈಕಲ್ ಶಿಕ್ಷಣದಲ್ಲಿ. ಅಣ್ಣ ಬಾರೋ, 4 ಬಂದಿದೆ ಸರ್ಕಾರದ್ದು, ಹೋಗೋಣ. ಅದೊಂದು ಕಾಲೇಜ್ ಇದೆ, ಆ ಕಾಲೇಜ್ ಆಚೆ ಕೂತ್ಕೊಂಡು ಇಬ್ಬರು ಗುಂಡು ಹಾಕ್ಬಿಡಿ. ಇದೇ ಕೆಲಸ ನಮಗೆ. ಈ ಸರ್ಕಾರಿ ಕಚೇರಿ ಗುಂಡನ್ನ ನಾವು ಅಲ್ಲಿ ನೋಡಿದ್ದು ಬರೀ ಸಾರಾಯ ಆಗಿ. ಬ್ರ್ಯಾಂಡಿಗೆ ಕನ್ವರ್ಟ್ ಆಗಬೇಕಾದ್ರೆ ಸರ್ಕಾರಿ ಬಸ್ಸಲ್ಲಿ ಮಾಧವರಾಯರು ಅಂತ ಒಬ್ಬರಿದ್ದರು, ಡ್ರೈವರು. ಅವರು ದಿನ ಬಿಟ್ಟು ದಿನ ಬರೋರು ಬಳ್ಳಾರಿಗೆ. ಅವನು ಬಂದಿನ ಕಾನ್ಸ್ಟೇಬಲ್ ಕಳಿಸೋನು. ಯಾಕೆಂದರೆ ಬೇರೆ ಯಾರನ್ನೇ ಕಳಿಸಿದ್ರು ಹಿಡ್ಕೊತಾರಲ್ಲ, ಕಾನ್ಸ್ಟೇಬಲ್ನೇ ಕಳಿಸ್ಬಿಡೋರು. ಅವನು 2 ಬಾಟ್ಲು ಪೇರ್ ಬ್ರ್ಯಾಂಡಿ ತಂದುಬಿಡೋನು ಮಂಡಿದ್ದು. ಇದು ನಮ್ಮ ಅದಕ್ಕೆ ನಾನು ಬೀಚಿಯವರೇ ಅನ್ನುವೆ. ಅವನೇ ಮಾಡ್ದ. ಒಂದಿನ ಹೀಗೆ ಗುಂಡು ಹಾಕತ್ತಾ ಕೂತಿದ್ದೀವಿ. ನರಸಿಂಹಮೂರ್ತಿ, ನೀನು ದ್ವೈತಾನ ಅದ್ವೈತಾನ ಅಂದ. ಎಲ್ಲಿ ಸಂಬಂಧ?
ಯಾಕೆ ಬಿಚ್ಚಣ ಅಂದೆ. ನಿದ್ವೈತನ ಅದ್ವೈತನ ಸ್ವಾರ್ಥನಪ್ಪ ಅದ್ವೈತರು, ಅಹಂ ಬ್ರಹ್ಮಾಸ್ಮಿ ಅಂದರೆ ಒಂದು ಮಾತು ಒಂದು ರೀತಿ ಇರಬೇಕಲ್ವಾ. ನಾನು ದ್ವೈತ, ಹರಪನಹಳ್ಳಿ ಮಾಧ್ವ, ನಮ್ಮ ದ್ವೈತ. ನಾನು ಎರಡಾದ್ರೂ ಪರವಾಗಿಲ್ಲ, ನೀನು ಎರಡಾಗಬಾರ್ದು ಬಡ್ಡಿ ಮಗನೇ ಅಂದ. ಯಾಕೆ ಅಂದೆ. ನೀನು ನನ್ನ ಕುಡಿಯೋಕೆ ಮುಂಚೆ ಬೀಚಿವರೇ ಬೀಚಿ ಅಣ್ಣ ಅಂತೀಯ, ನಾನೇ ತರಿಸಿದ್ದ ಅರ್ಧ ಬಾಟ್ಲು ಮುಗಿದಿದ್ದಾಗ ನೀವು ಅಜ್ಜಿ ಬೀಚಿ ಸುಳೆ ಮಗನೇ ಬದಿತೀಯ ನನ್ನ. ಯಾವ್ದಾರ ಒಂದು ಮಾಡು, ಇಲ್ಲ ಕುಡಿದ ಮೇಲೂ ಬೀಚಿಯವರೇ ಅನ್ನೋ, ಅದು ನಿನ್ನ ಕೈಲಿ ಆಗಲ್ಲ. ಯಾಕಂದ್ರೆ ನೀರಿರಲ್ಲ, ಆಗ ಇದಿರುತ್ತೆ. ಕುಡಿದಿದ್ದಾಗ ಬಿಚಿಯವರೇ ಬಿಚಿ ಅಣ್ಣ ಅಂತೀಯ. ದ್ವೈತ ಆಗಬೇಡ, ಅದ್ವೈತ ಆಗು. ತಮಾಷೆ ಆಗಿದ್ದೀನಿ ಹೇಳಿದ್ದ. ಆಮೇಲೆ ಇನ್ನೊಂದು ಕರುಣಾಜನಕವಾದಂಥ ಒಂದು ಎಕ್ಸಾಂಪಲ್ ಕೊಟ್ಟ. ನೋಡೋ ನರಸಿಂಹಮೂರ್ತಿ, ನಮ್ಮನ್ನ ಜೀವನದಲ್ಲಿ ಏಕವಚನದಲ್ಲಿ ಕರೆಯೋರು ಸಾಮಾನ್ಯವಾಗಿ ನಮ್ಮ ಕ್ಲಾಸ್ಮೇಟ್ಸು. ಯಾರು ನಮ್ಮ ಹಳೆಯ ಸ್ನೇಹಿತರು ಬಂದರೆ ನಾವು ಏನೇ ದೊಡ್ಡವರಾಗಿರಲಿ ಏನೇ ಆಗಿರಲಿ ಅದೆಲ್ಲ ಪ್ರಶ್ನೆ ಬೇರೆ. ನಮ್ಮ ಫ್ರೆಂಡ್ ಒಬ್ಬ ಬರೋಣ ನನ್ನ ಮನೆಗೆ ಬಂದರೆ, ಏನೋ ಸುಳೆ ಮಗನೇ ನರಸಿಂಹಮೂರ್ತಿ ಚೆನ್ನಾಗಿದ್ಯಾ ಅಂದ್ಕೊಂಡೇ ಬರೋನು. ನನ್ನ ಮೊಮ್ಮಕ್ಕಳು ನನ್ನ ಜೊತೆ ಕ್ರಿಕೆಟ್ ಆಡ್ತಿದ್ದವರು ಹೆದರ್ಕೊಂಡು ಓಡೋಗ್ಬಿಡೋರು. ತಾತನ ಯಾರೋ ಸುಳಿ ಮನೆ ಏನೇನೋ ಅಂತಾರೆ, ಬ್ಯಾಡ್ ವರ್ಡ್ಸ್ ಎಲ್ಲ ಅಂತಾರೆ ಅನ್ನೋರು. ಅವ್ರ ಸ್ನೇಹಿತರಿಗೆ ಹಕ್ಕಿದೆ. ಅದು ಬಿಟ್ಟರೆ ಹಿರಿಯರು ಬಿಡಿ, ಅವರು ಹಿರಿಯರು ಕಿರಿಯರನ್ನಂತಾರೆ. ಅದು ಬಿಟ್ಟರೆ ನಮ್ಮನ್ನು ಏಕವಚನದಲ್ಲಿ ಕರೆದು ಆನಂದ ಕೊಡೋರು ಅಂದರೆ ಮೊಮ್ಮಕ್ಕಳು ಮಾತ್ರ. ನನಗೆ 11 ಮೊಮ್ಮಕ್ಕಳಿದ್ದಾರೆ. ಅಬಾ ಅಬಾ ಅಂತಾರೆ ಕೆಲವು ಸಭೆಗಳಲ್ಲಿ. ಯಾಕೆ ಅಬಾ ಅಬಾ ಅಂತೀರಿ? 5 ಜನ ನಾ ಮಾಡಿದ್ದೇನೆ, ಅವ್ರು 5 ಜನ ಸೇರಿ 11 ಮಾಡಿದ್ದಾರೆ. ಅಲ್ರಿ, ಒಬ್ಬ ಹೆಂಡತಿಗೆ ನಾನು 5 ಮಾಡಿದ್ದೆ ಹೆಚ್ಚ. ಅವರು 3 ಜನ ಹೆಂಡತಿರು 2 ಗಂಡಂದ್ರು, ಅವ್ರು 11 ಮಾಡಿರೋದು ಹೆಚ್ಚ. ನ್ಯಾಯವಾಗಿ ಅವ್ರಿಗೆ ತಾಕತ್ತಿದ್ರೆ 5 25 ಮಾಡಬೇಕಾಗಿತ್ತು. ನನ್ನ ಮಕ್ಕಳು 12 ಮುಟ್ಟಿಸ್ಲಿಲ್ಲ, 11ಕ್ಕೆ ಸ್ಟಾಪು.